ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇತರೆ ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗಲು ಒತ್ತಡವನ್ನ ಹೇರ್ತಿದ್ದಾರೆ. ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಕೂಡ ಪ್ರೆಸೆಂಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಪೊಲೀಸರ ನಡೆಯ ವಿರುದ್ಧ ಈಗ ದರ್ಶನ್ ಪರ ವಕೀಲರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ. ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಕೋರ್ಟ್ಗೆ ಬಂದಾಗಿದೆ. ವಿಚಾರಣೆ ಆರಂಭ ಆಗಿದೆ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ವಿಚಾರಣೆಯನ್ನು ನಡೆಸಲಾಗಿತ್ತು. ಇವತ್ತು ಆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ 17 ಜನ ಆರೋಪಿಗಳು ಕೂಡ ಪ್ರೆಸೆಂಟ್ ಆಗಿದ್ದಾರೆ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಈಗ ಒಂದಿಷ್ಟು ಪ್ರಶ್ನೆಗಳನ್ನು, ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರು ಒತ್ತಡ ಹೇರ್ತಾ ಇರುವ ಬಗ್ಗೆ ದರ್ಶನ್ ಪರ ವಕೀಲರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಸಾಕ್ಷಿ ಇದೆ ಅಂತ ಹೇಳ್ತಾರೆ ಪೊಲೀಸರು. ಹೈಕೋರ್ಟ್ನಲ್ಲಿ ವಾದವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಮಾಫಿ ಸಾಕ್ಷಿಯಾಗಲು ಪೊಲೀಸರು ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ. ಪೊಲೀಸರು ಒತ್ತಡ ಹೇರ್ತಾ ಇರುವ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ದರ್ಶನ್ ಕೇಸ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಕೇಸ್ನ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ದರ್ಶನ್ ಸೇರಿ ಪವಿತ್ರ ಗೌಡ 17 ಜನ ಆರೋಪಿಗಳು ಪ್ರೆಸೆಂಟ್ ಆಗಿದ್ರು. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಕೇಸ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳು ಇವತ್ತು ಕೋರ್ಟ್ನ ಎದುರು ಪ್ರೆಸೆಂಟ್ ಆಗಿದ್ರು. ನ್ಯಾಯಾಧೀಶರ ಎದುರು ಹಾಜರಾಗಿದ್ರು. ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಪೊಲೀಸರ ನಡೆಯ ಬಗ್ಗೆ, ಅವರು ನಡೆದುಕೊಳ್ತಾ ಇದ್ದ ರೀತಿಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಏಪ್ರಿಲ್ 8ಕ್ಕೆ ದರ್ಶನ್ ಅವರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಕೇಸನ್ನ ಕೋರ್ಟ್ ಮುಂದೂಡಿಕೆ ಮಾಡಿರುವಂತಹದ್ದು ಏಪ್ರಿಲ್ 8ಕ್ಕೆ. ಮತ್ತಷ್ಟು ಡೀಟೇಲ್ಸ್ ನರಸಿಂಹಮೂರ್ತಿ ಕೊಡ್ತಾರೆ. ನರಸಿಂಹಮೂರ್ತಿ, ಏನಾಯ್ತು ಕೋರ್ಟ್ನ ಕಲಾಪದಲ್ಲಿ ಅಂತ ಹೇಳಿ ಪ್ರೇಮ್, ಇದೀಗ ಕೋರ್ಟ್ನ ಕಲಾಪವನ್ನ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ 8ನೇ ತಾರೀಕಿಗೆ ಮಾನ್ಯ ನ್ಯಾಯಾಧೀಶರು ನೆಕ್ಸ್ಟ್ ಮುಂದಿನ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಮೊದಲಿಗೆ ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ನಲ್ಲಿ ಹಾಜರಿದ್ದಾರಾ ಅನ್ನೋ ಬಗ್ಗೆ ಅಟೆಂಡೆನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ನಿಖಿಲ್ ಮತ್ತೆ ಕೇಶವ ಮೂರ್ತಿ ಈ ಇಬ್ಬರು ಆರೋಪಿಗಳು ಕೋರ್ಟ್ಗೆ ಗೈರು ಹಾಜರಾಗಿರೋದು ಕೂಡ ಗೊತ್ತಾಗಿದೆ. ಈ ನಡುವೆ ದರ್ಶನ್ ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನ ಎತ್ತಿದ್ದಾರೆ. ಅಂದ್ರೆ ಪ್ರಕರಣದ ಇತರ ಆರೋಪಿಗಳು ಯಾರಿದ್ದಾರೆ ಅಂತವ್ರಿಗೆ ಶಕ್ತಿಯಾಗುವಂತೆ ಪೊಲೀಸರು ಒತ್ತಡವನ್ನ ಹೇರ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ ಅಲ್ಲಿ ಪ್ರಬಲ ಸಾಕ್ಷಿಗಳಿದಾವೆ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದ ವಾದವನ್ನ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಇದೀಗ ಏಕಾಏಕಿ ಮಾಫಿ ಸಾಕ್ಷಿಯಾಗುವಂತೆ ಇತರ ಆರೋಪಿಗಳ ಮೇಲೆ ಒತ್ತಡವನ್ನ ಹೇರುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ಒಂದಷ್ಟು ನ್ಯಾಯಾಧೀಶರ ಗಮನವನ್ನ ಸೆಳೆಯುವ ಯತ್ನವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಆದ್ರೆ ಪ್ರಕರಣದ ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮಾನ್ಯ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಇದೀಗ ಕೋರ್ಟ್ ಹಾಲ್ನಿಂದ ಮೊದಲಿಗೆ ಪವಿತ್ರ ಗೌಡ ತೆರಳಿದ್ದಾರೆ. ಅದಾದ ಬಳಿಕ ಪವಿತ್ರ ಗೌಡ ಹೊರಟಂತಹ ಬಳಿಕವಷ್ಟೇ ದರ್ಶನ್ ಕೋರ್ಟ್ ಹಾಲ್ನಿಂದ ಈಗ ಹೊರಗೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪವಿತ್ರ ಗೌಡ ಅವ್ರನ್ನ ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳ ದರ್ಶನ್ ಮಾತನಾಡಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.